ಜನ್ಮದಲ್ಲಿ ಅದು ಏನು ಪಾಪ ಮಾಡಿದ್ನೋ ನಾನು. ನನಗಿಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಗುರುವೆ. ರೋಡಲ್ಲಿ ಇರುವೆ ಹೋಯ್ತಾ ಇದ್ರು, ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ಅದು ಹೋದ್ಮೇಲೆ ಹೋಯ್ತಿದ್ದವ್ ನಾನು. ಮನೇಲಿ ಸೊಳ್ಳೆ ಬ್ಯಾಟ್ ಇದ್ರು, ಸೊಳ್ಳೆ ಕಚ್ಚಿದ್ರು, ಅದಕ್ಕೇನೂ ಮಾಡದೆ ಕ್ರಿಕೆಟ್ ಆಡಕ್ಕೆ ಬಾ ಅಂತ ಕರೆದವ್ ನಾನು. ಅಂದಲ್ಲಿ ಕೂದಲು ಸಿಗ್ಲಿ, ಮೊಸರಂದಲ್ಲಿ ಕಲ್ ಸಿಗ್ಲಿ, ಅದನ್ನ ಯಾರಿಗೂ ಹೇಳ್ದೆ ತೆಪ್ಪುಗದನ್ನ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಅನ್ನ ಉಂಟಿದ್ದವ್ ನಾನು. ಇವತ್ತು ನನಗಿಂತ ಪರಿಸ್ಥಿತಿ ಬಂತಲ್ಲ, ಕರ್ಮವೇ ಏನ್ ಹೇಳೋಣ. ಕಾಲ ಬದಲಾಗೈತೆ ಅಂದವ್ರಿಗೆಲ್ಲ ಬದಲಾಗಿರೋದು ಕಾಲ ಅಲ್ಲ, ಮನುಷ್ಯ ಜೀವಿ ಅಂತ ಹೇಳಿ ಬಿ ಪಾಸಿಟಿವ್ಗೆ ಪಾಸಿಟಿವ್ನ ಬೆಳೆಸ್ಕೊಂಡು ಬಳಸ್ಕೊಂಡ್ ಬಂದಿರೋ ಭಾಗ್ಯರಾಜ ಅಂತ ಯಾರು ಇದ್ರೆ ಅದು ಈ ಜಿಮ್ಸಿನ ಮಾತ್ರ. ಇವತ್ತು ನನಗೆ ಈ ಪರಿಸ್ಥಿತಿ ಬಂದೈತೆ ಅಂದ್ರೆ ಅದಕ್ಕೆ ಕಾರಣ ಯಾರು? ಆ ಡುಮ್ಮಿನೇಯ. ಅಯ್ಯೋ ದುರ್ವಿಧಿಯೇ. ರೀ ರೀ ಏನು ಅಂದ್ರೆ? ನಾನೇನಂದ್ರೆ ನಿನಗೇನು? ಹೋಗೆ. ಹೋಗ್ಬೇಕಿರೋದ್ ನಾನೆಲ್ಲ ಕಣ್ರಿ, ನೀವೇನೆ. ನಮ್ಮಪ್ಪನ ಮನೆ, ನಾನೇ ಹಾಕೋಬೇಕು, ಬೇಕಾದ್ರೆ ನೀನೇ ಹೋಗು. ಅಯ್ಯೋ ವಿಟಮಿನ್ ಡಿ ಸಿಗುತ್ತೆ ಕಣ್ರಿ. ಪಾಪ ತುಂಬಾ ದಿನದಿಂದ ಮನೇಲೇ ಕೂತಿದ್ದೀರ ಅಲ್ವಾ, ಅದಕ್ಕೆ ಸೂರ್ಯನ್ ಬೆಳಕಿಗೆ ಹೋದ್ರೆ ಬೆಳಕಾರು ನೋಡತ್ತೆ ಆ ನಿಮ್ ಮೈ, ನಿಮ್ ಚರ್ಮ. ನನ್ ಕರ್ಮ. ಕರ್ಮ ಅಲ್ಲ ಕಣ್ರಿ, ಚರ್ಮ. ಹೋಗ್ಲಿ ಬಿಡಿ ಪಾಪ. ನೀವ್ ಇವಾಗ ಆಚೆ ಬನ್ನಿ ಹೇಳ್ತೀನಿ. ಮನೇಲಿ ಯಾರು ಬಂದವರು ಎಲ್ಲಮ್ಮ ನಿನ್ ಗಂಡ ಅಂತ ಕೇಳಿದ್ರೆ ಏನ್ ಹೇಳಿ? ಅಯ್ಯೋ ಇಲ್ಲೇ ರೂಮಲ್ಲೇ ಕೂತಿದ್ದಾರೆ ಅಂತ ಹೇಳಕ್ಕಾಗತ್ತಾ? ಬನ್ನಿ ಸ್ವಲ್ಪ ಹೊರಗಡೆ ಬನ್ನಿ. ಬಿಡ ಕೈನಾ. ಮೋಸ್ಕಾತಿ. ಮೋಸ್ಕಾತಿನ? ನಾನಾ? ಯಾಕ್ರಿ? ಯವ್ವ ಡೂರಾಣಿ ಏನ್ ಪರ್ಫಾರ್ಮೆನ್ಸ್ ಮಾಡ್ತಿ? ನನ್ನ ನಂಬಿಸಿ ಲಾಯರ್ ಆಫೀಸ್ ಕರ್ಕೊಂಡೋಗಿ ನಿಲ್ಸಿ ಸೀನ್ ಕ್ರಿಯೇಟ್ ಮಾಡ್ದೋಳಲ್ವಾ ನೀನು. ನೀನು ಮಾಡಿದ ಕೆಲ್ಸಕ್ಕೆ ಪಿಂಕಿ ಏನು ಫೋನೇ ಎತ್ತಾ ಇಲ್ಲ. ಅಯ್ಯೋ ಫೋನೇ ತೆಗಿತಿಲ್ವಾ? ಬಿಡ್ರಿ, ಇನ್ ಯಾವನೋ ಸಿಕ್ಕಿರ್ತಾನೆ, ಅದಕ್ಕೆ ಹೋಗಿರ್ತಾಳೆ ಅಷ್ಟೇ. ಏಯ್, ನಾನ್ ಹುಡುಗಿ ಬಗ್ಗೆ ಏನಾರ ಕೆಡ್ದಾಗ ಮಾತಾಡ್ದು ನಾನು ಮನುಷ್ಯನೇ ಆಗಿರಲ್ಲ ಹೇಳ್ತಾ ಇದ್ದೀನಿ. ಕೇಳಿಸ್ಕೋ, ನೀನೇ ನನ್ ಗಂಡ, ನೀನೇ ನನ್ ಜೀವ. ನಿನ್ ಬಿಟ್ಟು ನನಗ್ ಬೇರೆ ಜಗತ್ತಿಲ್ಲ ಅಷ್ಟೇ. ಅದನ್ ಬಿಟ್ಟು ನಿಂಗಿನ್ ಯಾರೋ ಬೇರೆ ಹುಡುಗಿ ಸಿಗ್ತಾಳೆ ಅಂತ ಕನ್ಸಲ್ಲ ಕಂಡಿದ್ರೆ ಈಗ್ಲೇ ಅದೆಲ್ಲ ಮರ್ತು ಬಿಡು. ನೀನ್ ಯಾವಳ ಹಿಂದೆನಾರು ಬೀಳ್ಲಿ, ಬೇರೆ ಯಾವಳೋ ನಿನ್ ಹಿಂದೆನಾರು ಬೀಳ್ಲಿ, ಉಗ್ರು ಕಟ್ ಮಾಡ್ಕೊಂಡು ಬೆರಳೆಲ್ಲ ಕತ್ತರಿಸ್ಬಿಡ್ತೀನಿ. ಹೆಂಡತಿಯಾಗಿ ನನ್ ಗಂಡನ್ನ ಕಾಪಾಡ್ಕೊಳ್ಳೋದು ನನ್ ಕರ್ತವ್ಯ ಅಲ್ಲ ಕಣೋ. ಆ ಮಾಕಳವನೇ ಹೋಗವ ನಿನ್ ಪ್ರೀತಿ ಕಿತ್ಕೊಳ್ಳವ ಅಂತ ಹೇಳಿದ್ಮೇಲೆ ನಾನ್ ಯಾಕೋ ಸುಮ್ನೆ ಕೂತ್ಕೊಳ್ಳಿ? ಪಿಂಕಿ ಅಲ್ಲ, ಅವ್ರ ಅಪ್ಪನೇ ಬಂದ್ರು ಅವ್ರೆಲ್ಲರನ್ನು ತುಳ್ಕೊಂಡ್ ಮುಂದೆ ಹೋಗ್ತಾ ಇರೋದೆ. ಹೆಚ್ಚು ಕಮ್ಮಿ ಏನಾರು ಆಡದ್ಯೋ? ನೀನ್ ತುಳ್ಕೊಂಡು ಹೋದ್ಮೇಲೆ ಎಷ್ಟು ಕಮ್ಮಿ ಆಡಕ್ಕೆ ಯಾರ್ ತಾನೇ ಬದುಕಿರ್ತಾರೆ? ಏನ್ ಲಾಯರ್ ಕರೆಸ್ತೀಯಾ? ಬೇರೆನೇ ಪ್ಲಾನ್ ಇದೆ, ಅದೇ ಫಿಕ್ಸು. ಎತ್ತು ಬೇಬಿ. ಎಷ್ಟಲ್ಲ ಮಾಡ್ರ ಫೋನ್ ಎತ್ತುತ್ತಾ ಇಲ್ವಲ್ಲಪ್ಪ. ಈ ಊಟ ಮಣ್ಣ ಹಾಕ ನನ್ನ ಜೀವನ ಎಕ್ಕುಡ್ಸಿಟ್ಬಿಟ್ಟವಳೆ. ಮನೆಗೆ ಹೋದ್ರೆ ಆವಾಜ್ ಮೇಲೆ ಆವಾಜ್ ಆಗ್ತಾವಳೆ. ಅಯ್ಯೋ ದೇವ್ರೆ, ಪಿಂಕಿ ಬೇರೆ ಫೋನ್ ಎತ್ತುತ್ತಾ ಇಲ್ಲ. ಏನಪ್ಪ ಮಾಡ್ಲಿ? ಈ ಮ್ಯಾಟ್ರು ನಮ್ಮ ಹುಡುಗರಿಗೆ ಏನಾರ ಗೊತ್ತಾಗ್ಬಿಟ್ರೆ, ಅದ್ರಲ್ಲೂ ಹೆಂಡತಿ ಕೈಲಿ ಉಗಿಸ್ಕೊತಾ ಇದೀನಿ, ಬೈಸ್ಕೊತಾ ಇದೀನಿ ಅಂತ ಏನಾರು ಗೊತ್ತಾಗ್ಬಿಟ್ರಂತೂ ಊರ್ಸೂರ್ಸೆ ಸಾಯಿಸಾಕ್ಬಿಡ್ತಾರಲ್ಲಪ್ಪ ನನ್ನನ್ನ. ಮನೇಲಿ ಹೋಗಿ ನಮ್ಮ ಅವ್ವನ್ ತವ ಹೇಳೋಣ ಅಂದ್ರೆ ಅಲ್ಲೂ ಹೇಳಕ್ಕಾಯ್ತಿಲ್ಲ. ಪಿಂಕಿ ಏನಾರ ನನ್ ಬಿಟ್ಟು ಹೋಗ್ಬಿಟ್ರೆ ನಾನ್ ಹೆಂಗಪ್ಪ ಬದುಕಣ? ಜೀವನ ಪರ್ಯಂತ ಈ ಮೂಟೆ ಜೊತೆನೆ ಸಂಸಾರ ಮಾಡ್ಬೇಕಾಯ್ತದಲ್ಲಪ್ಪ. ನಾನ್ ಸತ್ರು ಸರಿ, ಯಾವುದೇ ಕಾರಣಕ್ಕೂ ಇವಳ ಜೊತೆ ಮಾತ್ರ ಇರಕ್ಕಿಲ್ಲ. ನನ್ನ ಬದುಕು ಈ ರೀತಿ ಆಗುತ್ತದೆ ಎಂದು ನಾನು ಯೋಚನೆ ಮಾಡಿರಲಿಲ್ಲ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಒಳ್ಳೆ ಮನೆ, ಬಾಂಡ್ಲಿ ಫಾದರ್, ಸಪೋರ್ಟಿಂಗ್ ಮದರ್, ಇರಿಟೇಟಿಂಗ್ ಸಿಸ್ಟರ್, ಎಲ್ಲವೂ ಚೆನ್ನಾಗಿಯೇ ಇತ್ತು. ಈ ಮೂಟೆ ನನ್ನ ಬದುಕಿನಲ್ಲಿ ಬಂದು ಸರ್ವನಾಶ ಮಾಡಿಬಿಟ್ಲು. ಈಗ ಅವಳು ಕೊಡುತ್ತಿರುವ ಹಾವಳಿಯಿಂದ ಪಿಂಕಿಯನ್ನು ನನ್ನ ಎದೆಯಿಂದ ಕತ್ತರಿಸಿ ತೆಗೆಯಲಾಗುತ್ತಿದೆ. ಈ ಮೂಟೆಯಿಂದ ನನ್ನ ಜೀವನವೇ ಸರ್ವನಾಶವಾಗಿದೆ. ಈಗಲೇ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈಗಲೇ ಮೂಟೆಯನ್ನು ಮನೆ ಬಿಟ್ಟು ಓಡಿಸಿ, ಈಗಲೇ ಅವಳನ್ನು ತ್ಯಜಿಸಿ. ಅದಕ್ಕೆ
ಮತ್ತೆ ಮನೆಯೆಲ್ಲ ಗಲಗಲಗಲ ಅಂತ ಇರ್ಲಿ ಅಂತ ಇವ್ರನ್ನೆಲ್ಲರನ್ನು ಕರ್ಸಿದ್ದೇನೆ ನಿನ್ಗೋಸ್ಕರ ಸರ್ಪ್ರೈಸ್. ಅಯ್ಯೋ ಮಾವ ಖುಷಿ ಪಡು, ಅದನ್ ಬಿಟ್ಟು ಕಣ್ ತುಂಬಿಕೊಳ್ತಿದ್ಯಲ್ಲ. ಪ್ರೀತಿಸೋ ಜೀವ ಎದುರು ಬಂದಾಗ ಮಾತು ಬರಾಕಿಲ್ಲ ಕಣವ. ಕಣ್ಣಲ್ಲಿ ಕಣ್ಣೀರು ತುಂಬೈತೆ. ನಿಜ ಕಣಪ್ಪಯ್ಯ, ನಿಜ. ಅದೆಲ್ಲ ಬಿಡಿ, ಹಳೆಯಂದ್ರಲ್ಲವಾ? ಅದು ಅದು ಮಾವ, ಅದು ಮನುಕೋಡ್ರಿಗೆ ತುಂಬಾ ಮೀಟಿಂಗ್ಸ್ ಇದೆಯಂತೆ, ಅದಕ್ಕೆ ಅವರು ಬರಕ್ಕಾಗ್ಲಿಲ್ಲ. ರಾಣಿ ಒಬ್ಳೆ ಬಂದಿದ್ದಾಳೆ. ಅವರು ಎಂಗೇಜ್ಮೆಂಟಿಗೆ ಬರ್ತಾರೆ ಬಿಡು. ನಮ್ ಸೀನನಾದ್ರೂ ಬರ್ಬೋದಿತ್ತಲ್ವಾ? ಅಣ್ಣ ಅಯ್ಯೋ ಅವ್ರಿಗೆ ತುಂಬಾ ಜಿಮ್ ಕೆಲಸ, ಅದಕ್ಕೆ ಅವರು ಎಂಗೇಜ್ಮೆಂಟ್ಗೆ ಬರ್ತಾರೆ ಒಟ್ಟಿಗೆ. ಅಂತೂ ನನ್ನ ಮದ್ವೆ ನೆಪದಲ್ಲಾದ್ರೂ ಎಲ್ಲರೂ ಒಟ್ಟಿಗೆ ಸೇರೋಂಗಾಯ್ತಲ್ಲ, ಅದೇ ಖುಷಿ. ಇವತ್ತಿಂದ ಇದು ಬರೀ ಮನೆ ಅಲ್ಲ, ಮದ್ವೆ ಮನೆ. ಹಬ್ಬ ಹಬ್ಬ ಮಾಡೋಣ. ಶಿವಣ್ಣನ್ ತಂಗಿರು ಮನೆಗ್ ಬಂದವ್ರೆ ಅನ್ಮ್ಯಾಕೆ ಹಬ್ಬ ಅಲ್ಲ, ಊರ್ ಹಬ್ಬ ಮಾಡ್ಬಿಡೋಮ್ಮ. ಸರಿ, ನಾನು ಹಂಗಾರೆ ವಸಿ ಸ್ನಾನ ಮಾಡ್ಕೊಂಬರ್ತೀನಿ. ಅಯ್ಯೋ ವಸಿ ಬೇಡ, ಬೇಕಾರೆ ಪೂರ್ತಿನೇ ಸ್ನಾನ ಮಾಡ್ಕೊಂಬ, ಇಲ್ಲೇ ಇರ್ತೀವಿ. ಬರ್ತೀನಿ ರೀ.